ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ತುಮಕೂರಿನಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿಯನ್ನು ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ನಿನ್ನೆ ಅನಾವರಣಗೊಳಿಸಿದರು. ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ ಮಾದರಿಯನ್ನು ಕೇಂದ್ರ ಸಚಿವ ವಿ. ಸೋಮಣ್ಣ ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಸಚಿವರಾದ ಎಚ್. ಸಿ. ಮಹದೇವಪ್ಪ, ಬೈರತಿ ಸುರೇಶ್, ಎನ್. ರಾಜಣ್ಣ, ಶಾಸಕರಾದ ಟಿ. ಬಿ. ಜಯಚಂದ್ರ, ಜಿ. ಬಿ. ಜ್ಯೋತಿ ಗಣೇಶ್, ಬಿ. ಸುರೇಶ್ ಗೌಡ, ಡಾಕ್ಟರ್ ಎಚ್. ರಂಗನಾಥ್, ವೆಂಕಟೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ವಿ. ಸೋಮಣ್ಣ, ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತೀಯರಿಗೆ ನೀಡಿದ ದೊಡ್ಡ ಕೊಡುಗೆ. ಸಂವಿಧಾನದಿಂದಾಗಿ ದೇಶದಲ್ಲಿ ಸ್ವಾತಂತ್ರ್ಯ, ಸಮಾನತೆ ಸಾಧ್ಯವಾಗಿದೆ. ಇದರ ಬಲದಿಂದ ಎಲ್ಲರೂ ಪ್ರಗತಿ ಸಾಧಿಸುವ ಮೂಲಕ ಸದೃಢವಾದ ದೇಶ ಕಟ್ಟುವ ಕೆಲಸ ಮಾಡಬೇಕು ಎಂದು ಹೇಳಿದರು. ನಾವು ಯಾವ ರೀತಿ ಅವರನ್ನ ಕಂಡಿದ್ದೀವಿ ಅನ್ನೋದು ಕೂಡ ಮುಖ್ಯವಾಗಿದೆ. ಆದರೆ ಸೂರ್ಯ ಚಂದ್ರ ಎಲ್ಲಿವರೆಗೂ ಇರ್ತಾರೋ, ಈ ದೇಶ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ಕೂಡ ಅಂಬೇಡ್ಕರ್ ಅವರ ದೂರದೃಷ್ಟಿಯ ಚಿಂತನೆ, ಅವರ ಕಾನೂನು, ಸಾಮಾನ್ಯನಿಂದ ಹಿಡಿದು ಕೊನೆಯ ಹಂತದವರೆಗೂ ಕೂಡ ಒಂದೇ ಒಂದು ಇರ್ತಕ್ಕಂಥದ್ದು. ಅಮೆರಿಕಕ್ಕೆ ಹೋದ್ರೆ ಕೆಲವರಿಗೆ ಮಾತ್ರ ಮತದಾನ ಮಾಡೋ ಹಕ್ಕಿರೋದು, ಬೇರೆ ಬೇರೆ ಕೆಲವು ರಾಷ್ಟ್ರಗಳಿಗೆ ಹೋದ್ರೆ ಕೆಲವ್ರಿಗೆ ಮಾತ್ರ ಮತದಾನದ ವ್ಯವಸ್ಥೆ ಇರೋದು. ಆದ್ರೆ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಮತದಾನದ ಹಕ್ಕಿದೆ. ಅವನು ಎಷ್ಟೇ ಕೋಟ್ಯಾಧಿಪತಿ ಆಗ್ಲಿ, ಸಾವಿರಾರು ಕೋಟಿ ಇದ್ರು ಕೂಡ ಅವ್ರಿಗೂ ಕೂಡ ಇರೋದು ಒಂದೇ ಒಂದು ಓಟು ಅನ್ನೋದನ್ನ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಡಾಕ್ಟರ್ ಜಿ. ಪರಮೇಶ್ವರ್, ದೇಶದಲ್ಲಿ ಸಮಾನತೆ ಬರಲು ಇನ್ನೂ ಸಾಧ್ಯವಾಗಿಲ್ಲ. ಜಾತಿ ವ್ಯವಸ್ಥೆ ಹೋಗಿ ನಾವೆಲ್ಲರೂ ಭಾರತೀಯರು ಎಂಬ ಭಾವನೆ ಬರಬೇಕು. ಆಗ ಮಾತ್ರ ದೇಶ ಅಭಿವೃದ್ಧಿ ಹೊಂದಿ ದುರ್ಬಲ ವರ್ಗಗಳ ಶಕ್ತಿ ವೃದ್ಧಿಸುತ್ತದೆ. ಅಂಬೇಡ್ಕರ್ ಅವರು ಹಿಂದೂ ಧರ್ಮದ ವಿರೋಧಿಯಾಗಿರಲಿಲ್ಲ, ಆದರೆ ಹಿಂದೂ ಧರ್ಮದ ಸುಧಾರಣೆಗೆ ಶ್ರಮಿಸಿದ್ದರು ಎಂದು ಅಭಿಪ್ರಾಯಪಟ್ಟರು. ಇವತ್ತು ಅರ್ಥ ಮಾಡಿಕೊಳ್ಬೇಕು ನಾವು, ಭಾರತ ಆರ್ಥಿಕ ವ್ಯವಸ್ಥೆಯಲ್ಲಿ ಬಲಿಷ್ಠವಾಗಿದೆ. ಇಂಥ ಬಡತನದ ದೇಶ ಒಂದು ಕಾಲಕ್ಕೆ ಇವತ್ತು ಪ್ರಪಂಚದಲ್ಲಿ 4ನೇ ಆರ್ಥಿಕ ವ್ಯವಸ್ಥೆ, ಆರ್ಥಿಕ ಶಕ್ತಿ ಆಗಿದೆ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅಪಾರವಾಗಿದೆ ಅನ್ನೋದನ್ನ ನೆನೆಸ್ಕೊಳ್ಳಿ. ಎಚ್. ಸಿ. ಮಹದೇವಪ್ಪ, ಸಂವಿಧಾನದಿಂದಾಗಿ ದೇಶದಲ್ಲಿ ಸಾರ್ವಭೌಮ ಗಣರಾಜ್ಯ ಸ್ಥಾಪನೆಯಾಗಿದೆ. ದೇಶದಲ್ಲಿ ಸರ್ವಾಧಿಕಾರ, ವ್ಯಕ್ತಿ ಪೂಜೆಗೆ ಅವಕಾಶವಿಲ್ಲ. ಎಲ್ಲ ಭಾಷೆ, ಸಂಸ್ಕೃತಿ, ವೈವಿಧ್ಯತೆಯನ್ನು ಅಡಕಗೊಳಿಸಿ ಸಂವಿಧಾನವನ್ನು ರಚಿಸಲಾಗಿದೆ ಎಂದರು. ಅಂದ ಮೇಲೆ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ದೇಶದಲ್ಲಿ ಸಂವಿಧಾನವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ವಿವಿಧ ಭಾಷೆಗಳನ್ನ, ಪ್ರಾಂತ್ಯಗಳನ್ನ, ಆಚಾರ ವಿಚಾರಗಳನ್ನ, ಸಾಂಸ್ಕೃತಿಕ ಜೀವನವನ್ನ, ಭಾಷೆಯನ್ನ, ಧರ್ಮಗಳನ್ನ, ಜಾತಿ ಸಮುದಾಯಗಳನ್ನ ಒಗ್ಗಟ್ಟಾಗಿ ಕೋರು ಹಿಡತಕ್ಕಂಥ ಶ್ರೇಷ್ಠ ಸಂವಿಧಾನವನ್ನು ಒದಗಿಸಿಕೊಟ್ಟಿದ್ದಾರೆ. ಬೈರತಿ ಸುರೇಶ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೂಪಿಸಿರುವ ಸಂವಿಧಾನದಿಂದಾಗಿ ಸಮಾನತೆ ಮತ್ತು ಸ್ವಾತಂತ್ರ್ಯ ಸಿಕ್ಕಿದೆ. ಸಂವಿಧಾನ ಇಲ್ಲದಿದ್ದರೆ ದುರ್ಬಲರು, ಹಿಂದುಳಿದವರು, ಶೋಷಿತರ ಬದುಕು ಇನ್ನೂ ಶೋಚನೀಯವಾಗಿರುತ್ತಿತ್ತು ಎಂದು ಅಭಿಪ್ರಾಯಪಟ್ಟರು. ಆದರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸ್ವತಂತ್ರ ಸಂವಿಧಾನ, ಸಮ ಸಮಾಜದ ಸೃಷ್ಟಿ, ನಮ್ಮನ್ನೆಲ್ಲ ಇವತ್ತು ವೇದಿಕೆ ಮೇಲೆ ಕುತ್ಕೊಳ್ಳೋತ್ತೆ ಮಾಡಿ ನಮಗೂ ಸಹ ಬದುಕುವಂತ ಹಕ್ಕಿದೆ, ಅಧಿಕಾರವನ್ನ ಪಡೆಯುವಂತಹ ಅವಕಾಶ ಇದೆ ಅಂತ ಹೇಳಿ ಸಂವಿಧಾನವನ್ನು ಕೊಟ್ಟಂತಹ ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್.